ಹೈಕಮಾಂಡಿಗೆ ಅಂತ, ನಮಗಲ್ಲ, ಅದು ಹೈಕಮಾಂಡಿಗೆ ಹೇಳಿರೋದು ಮತ್ತು ಶಿವಕುಮಾರ್ಗೆ ಹೇಳಿರೋದು. ಅದನ್ನ ಒಂದ್ ಹೆಜ್ಜೆ ಮುಂದೋಗಿ ಪರಮೇಶ್ವರ್ಗೂ ಕೂಡ ಅದನ್ನ ಹೇಳಿರ್ಬೋದು. ಇದನ್ನ ಬಿಜೆಪಿ ಮೇಲೆ ಬಿಜೆಪಿಯ ಫೋಟೋ ತೋರಿಸ್ಕೊಂಡು ಅವ್ರಿಗೆ ಉಳಿದವರಿಗೆ ಸಂದೇಶ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಹಿಂಗೆ ಮಾಡ್ತಾ ಇದ್ದಿದ್ದು. ತನ್ನ ಚೇರ್ ಭದ್ರ ಆಗ್ತಿಲ್ಲ ಅನ್ನುವಂತ ಅಭದ್ರತೆ ಬಿಜೆಪಿಯಿಂದ ಕಾಡ್ತಾ ಇರೋದಲ್ಲ, ತನ್ನ ಕುರ್ಚಿಯ ಅಭದ್ರತೆ ಹೈಕಮಾಂಡಿನಿಂದ ಮತ್ತು ಸಚಿವ ಸಂಪುಟದ ಸಹ ಉದ್ಯೋಗಿಗಳಿಂದ ಇವತ್ತು ಅವರಿಗೆ ಅಭದ್ರತೆ ಕಾಣ್ತಾ ಇದೆಯೇ ವಿನ ನಾವಂತೂ ಏನ್ ಹೇಳ್ತಾ ಇಲ್ಲ. ನಾವ್ ಹೇಳ್ತಾ ಇರುವಂತದ್ದು ನೀವು ಹಗರಣಗಳನ್ನು ಮಾಡ್ತಾ ಇದೀರಿ, ಅದಕ್ಕೆ ಜಾಗ ಬಿಡಿ ಅಂತ. ಡಿಸೆಂಬರ್ 5ಕ್ಕೆ ಹಾಸನದಿಂದಲೇ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಹಾಸನದ 5 ಜಿಲ್ಲೆ ಸೇರಿ ಎಲ್ಲಿದೆ ಈ ಸ್ವಾಭಿಮಾನ ಅವರಿಗೆ? ಇಷ್ಟು ಕೇಸ್ ಹಾಕೊಂಡು ಕೋರ್ಟಿಗೆಲ್ಲ ಇಷ್ಟೆಲ್ಲ ಓಡಾಟ ಮಾಡ್ಕೊಂಡು ಒಬ್ಬ ಮುಖ್ಯಮಂತ್ರಿ ಲೋಕಾಯುಕ್ತರ ಮುಂದೆ ಕೈಕಟ್ಟು ನಿಂತ್ಕೊಳ್ತಾರೆ ಅಂದ್ರೆ ಸ್ವಾಭಿಮಾನ ಇದೆ ಅಂತ ಅನ್ಸುತ್ತೇನೋ? ತನ್ನ ಇಡೀ ಕುಟುಂಬ ಸೈಟ್ ತಗೊಂಡು ವಾಪಸ್ ಕೊಟ್ಟ ನಂತರ ಸ್ವಾಭಿಮಾನ ಇದೆ ಅಂತ ಅನ್ಸುತ್ತೇನೋ? ಬೇರೆ ಎಲ್ಲ ಹಗರಣಗಳಲ್ಲಿ ಸಾಲು ಹಗರಣಗಳು 1.5 ವರ್ಷದಲ್ಲಿ ಬಂದಾಗ್ಲೂ ಕೂಡ ನನಗೇನು ಗೊತ್ತಿಲ್ಲ ಅಂತಂದ್ರೆ ಅದಕ್ಕೆ ಸ್ವಾಭಿಮಾನ ಅಂತ ಕರೀತಾರೇನು? ಸ್ವಾಭಿಮಾನ ಅಂದ್ರೆ ಏನು?